ಸಂಸದ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದಂತ ಅಶ್ಲೀಲ ವಿಡಿಯೋ ಸದ್ಯ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಚರ್ಚೆಗೆ ಕಾರಣ ಆಗಿದೆ. ಜೊತೆಗೆ ತನಿಖೆ ಮಾಡೋದಕ್ಕೆ ಬೇಕಾದಂತ SITಯನ್ನ ರಾಜ್ಯ ಸರ್ಕಾರ ನಿನ್ನೆ ಘೋಷಣೆ ಮಾಡಿತ್ತು. ಇವತ್ತು ಆದೇಶ ಕೂಡ ಆಗಿದೆ. SIT ತಂಡ ರಚಿಸಿ ರಾಜ್ಯ ಸರ್ಕಾರ ಆದೇಶ ಮಾಡಿದೆ. ವಿಜಯ್ ಕುಮಾರ್ ಸಿಂಗ್ ಅಂದ್ರೆ BK ಸಿಂಗ್ ಅವರ ನೇತೃತ್ವದಲ್ಲಿ SIT ತಂಡ ರಚನೆಯಾಗಿದೆ. BK ಸಿಂಗ್ ಅವರು CID ADGPಯ ಜವಾಬ್ದಾರಿಯಲ್ಲಿದ್ದಾರೆ. ಅವರ ನೇತೃತ್ವದಲ್ಲಿ SIT ರಚನೆಯಾಗಿದೆ. ಪೆನ್ ಡ್ರೈವ್ ಪ್ರಕರಣದ ತನಿಖೆಗಾಗಿ ನಿನ್ನೆ ತಾನೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಟ್ವೀಟ್ ಮಾಡಿ ಮಾಹಿತಿಯನ್ನ ಕೊಟ್ಟಿದ್ರು. ಈ ಕೇಸಿಗೆ ಸಂಬಂಧಿಸಿದಂತೆ ನಾವು SIT ಮಾಡ್ತೀವಿ ಅಂತ ಈಗ ಅದರ ಅಧಿಕೃತ ಆದೇಶ ಕೂಡ ಆಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸಂದೇಶ್ ನೇರ ಸಂಪರ್ಕದಲ್ಲಿ. ಸಂದೇಶ್, ನಿನ್ನೆ ತಾನೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಟ್ವೀಟ್ ಮಾಡಿ ಅದರ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ರು. ಈಗ ಅಧಿಕೃತ ಆದೇಶವನ್ನ ಕೂಡ ನಾವು ನೋಡ್ತಾ ಇದ್ದೀವಿ. ಸೊ ಮುಂದಕ್ಕೇನು ಅನ್ನೋದು ಸದ್ಯಕ್ಕಿರೋ ಪ್ರಶ್ನೆ. ರಕ್ಷಿತ್, ಈಗಾಗಲೇ ಸಿದ್ದರಾಮಯ್ಯವರು ಕೂಡ ಎಕ್ಸ್ನಲ್ಲಿ ಟ್ವೀಟ್ ಮಾಡಿ ಈಗಾಗಲೇ ಎಕ್ಸ್ನಲ್ಲೂ ಕೂಡ ಪೋಸ್ಟನ್ನು ಮಾಡಿದ್ರು. ಪೋಸ್ಟ್ ಮಾಡುವಂಥ ಸಂದರ್ಭದಲ್ಲಿ ನಾವು SITಯನ್ನು ರಚನೆ ಮಾಡ್ತೀವಿ ಅಂತ ಹೇಳಿದ್ರು. ಆದರೆ ಈಗ ಅಧಿಕೃತವಾಗಿ SIT ರಚನೆ ಆಗಿರುವಂತಹ ಒಂದು ಆದೇಶ ಹೊರಬಿದ್ದಿರುವಂಥದ್ದು. ಈಗ ಸದ್ಯ BK ಸಿಂಗ್ ಅಂದರೆ CID ADGP ಆಗಿದ್ದಂಥ BK ಸಿಂಗ್ ಅವರ ನೇತೃತ್ವದಲ್ಲಿ ಈಗ SIT ತಂಡವನ್ನ ರಚನೆ ಮಾಡಲಾಗಿದೆ. BK ಸಿಂಗ್ ಅವರ ಕೆಳಹಂತದಲ್ಲಿ ಈಗಾಗಲೇ ಸಾಕಷ್ಟು ಜನ ಅಧಿಕಾರಿಗಳು ಕೂಡ ಇದ್ದಾರೆ. 2 SP ಗಳನ್ನ ಕೂಡ ಈಗಾಗಲೇ ನೇಮಕ ಮಾಡಿದ್ದಾರೆ. 4 ಜನ DYSP ಗಳನ್ನ ಕೂಡ ನೇಮಕ ಮಾಡಿದ್ದಾರೆ. ಅದರಲ್ಲಿ SP ಸುಮನ್ ಪನ್ನೇಕರ್ ಆಗಿರ್ಬೋದು, ಜೊತೆಗೆ ಸೀಮಾ ಲಾಟ್ಕರ್ ಅವರನ್ನ ಕೂಡ ಈಗಾಗಲೇ ನೇಮಕ ಮಾಡಲಾಗಿದೆ. ಈಗ SIT ತಂಡ ರಚನೆ ಆಗಿರೋದ್ರಿಂದ ಇವರಿಗೆ ಆದೇಶವನ್ನ ಕೊಡುವಂತ ಸಂದರ್ಭದಲ್ಲೇ ಸರ್ಕಾರ ಪ್ರಮುಖವಾಗಿ ಮಾಹಿತಿಗಳನ್ನ ಹಂಚಿಕೊಂಡಿದೆ. ಅಂದ್ರೆ ಅವರಿಗೆ ಆದೇಶವನ್ನ ಕೊಡುವಂತ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳನ್ನ ಕೂಡ ಮೆನ್ಷನ್ ಮಾಡಿದೆ. ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಈಗಾಗಲೇ ಹಾಸನದಲ್ಲಿ ಏನು ರಾಜಕಾರಣಿಯೊಬ್ಬರಿಗೆ ಸಂಬಂಧಪಟ್ಟಂತಹ ಒಂದು ವಿಡಿಯೋಗಳು ಈಗಾಗಲೇ ವೈರಲ್ ಆಗ್ತಾ ಇದೆ. ಅದು ಸಾಮಾಜಿಕ ಜಾಲತಾಣ ಹಾಗೆ ಮಾಧ್ಯಮಗಳಲ್ಲೂ ಕೂಡ ಈಗಾಗಲೇ ವೈರಲ್ ಆಗ್ತಾ ಇದೆ. ಹಾಗಾಗಿ ಇದರಲ್ಲಿ ಮಹಿಳೆಯರ ಘನತೆಗೆ ಸಾಕಷ್ಟು ಧಕ್ಕೆ ಆಗ್ತಾ ಇರೋದ್ರಿಂದ ಯಾರು ಈ ಒಂದು ವಿಡಿಯೋಗೆ ಕಾರಣಕರ್ತರಾಗಿದ್ದಾರೆ, ಜೊತೆಗೆ ಸಂತ್ರಸ್ತೆಯರ ಯಾರೆಲ್ಲ ಇದ್ದಾರೆ ಅವರ ಒಂದು ಹೇಳಿಕೆಯನ್ನ ಕೂಡ ಪಡೆದುಕೊಳ್ಳಿ ಅಂತೇಳಿ ಈಗಾಗಲೇ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅದರ ಜೊತೆಯಲ್ಲೂ ಕೂಡ ಈಗಾಗಲೇ ಆ ಒಂದು ರಾಜಕಾರಣಿಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆದ ಒಂದು ತನಿಖೆಯನ್ನ ಮಾಡಿ ಅಂತ ಹೇಳಿ ಆ ಆದೇಶದಲ್ಲಿ ಮೆನ್ಷನ್ ಮಾಡಿರೋದ್ರಿಂದ ಮುಂದಿನ ಹಂತದಲ್ಲಿ SIT ತಂಡ ಸಂತ್ರಸ್ತರನ್ನ ಸಂಪರ್ಕ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ಯಾಕಂದ್ರೆ ಈಗಾಗಲೇ ಮಹಿಳಾ ಆಯೋಗಕ್ಕೆ ಓರ್ವ ಸಂತ್ರಸ್ತರು ಈಗಾಗಲೇ ವಾಟ್ಸ್ಆಪ್ ಮುಖಾಂತರ ದೂರನ್ನ ಕೊಟ್ಟಿದ್ರೆ, ಮತ್ತೊಂದು ಕಡೆ ಹೊಳೆ ನರಸೀಪುರದಲ್ಲೂ ಕೂಡ ಈಗಾಗಲೇ ಒಂದು ದೂರು ಕೂಡ ದಾಖಲಾಗಿದೆ. ಹಾಗಾಗಿ ಆ ಸಂತ್ರಸ್ತರನ್ನ ಸಂಪರ್ಕ ಮಾಡಿ ಅವರ ಮುಖಾಂತರವಾಗಿ ಅಂದ್ರೆ ಅವರ ಹೇಳಿಕೆಯನ್ನ ಪಡೆದುಕೊಳ್ತಾರೆ. ಹೇಳಿಕೆಯನ್ನ ಪಡೆದುಕೊಂಡು ಅವರ ಮುಖಾಂತರವಾಗಿ ಒಂದು ದೂರನ್ನ ಪಡೆದುಕೊಂಡು ನಂತರ ಆ ದೂರಿನ ಆಧಾರದ ಮೇಲೆ ಮುಂದಿನ ಹಂತದ ತನಿಖೆ ಕೂಡ ನಡೆಯುತ್ತೆ. ಜೊತೆಗೆ ಇಲ್ಲಿ ಮದರ್ ಡಿವೈಸ್ ಅನ್ನ ಫೈಂಡ್ ಔಟ್ ಮಾಡೋದು ಸಾಕಷ್ಟು SIT ತಂಡಕ್ಕೆ ಸವಾಲಾಗಿರುವಂಥದ್ದು. ಅಂದ್ರೆ ಯಾವ ಒಂದು ಮೊಬೈಲ್ ನಿಂದ ಅಥವಾ ಯಾವ ಒಂದು ಮೂಲ ಡಿವೈಸ್ ನಿಂದ ಇವರು ಆ ವಿಡಿಯೋಗಳನ್ನ ಮಾಡಿದ್ದಾರೆ, ಆ ಒಂದು ಡಿವೈಸ್ ಬೇಕಾಗುತ್ತೆ. ಹಾಗಾಗಿ ಆ ಡಿವೈಸ್ಗೆ ಹುಡುಕಾಟವನ್ನು ನಡೆಸುವಂತ ಕೆಲಸವನ್ನ ಮುಂದಿನ ಹಂತದಲ್ಲಿ SIT ಅಧಿಕಾರಿಗಳು ಕೂಡ ನಡೆಸಲಿದ್ದಾರೆ. ಸಂದೇಶ್, ಈಗ ವೈರಲ್ ಆಗಿರುವಂತಹ ವಿಡಿಯೋಗಳನ್ನ ನೋಡ್ತಾ ಇದ್ರೆ ಅದು ಸೆಲ್ಫ್ ಮೇಡ್ ವಿಡಿಯೋ, ಅಂದ್ರೆ ಆ ವ್ಯಕ್ತಿಯೇ ಅದನ್ನ ಚಿತ್ರೀಕರಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಈಗ ವ್ಯಕ್ತಿ ಅಂದ್ರೆ ಈ ಕೇಸಲ್ಲಿ ಪ್ರಜ್ವಲ್ ರೇವಣ್ಣ ಆರೋಪಿ ಸ್ಥಾನದಲ್ಲಿ ನಿಂತಿರೋರು. ಸೊ ಅವರನ್ನ ಅರೆಸ್ಟ್ ಮಾಡೋದು ಅಥವಾ ಅವರನ್ನ ವಿಚಾರಣೆಗೆ ಕರೆಯೋದರ ಹೊರತು ಅಥವಾ ಅದನ್ನ ಮಾಡದ ಹೊರತು ಈ ಕೇಸಿಗೆ ಒಂದು ಸಂಪೂರ್ಣವಾದಂತ ಡೀಟೇಲ್ ಸಿಗೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ರಕ್ಷಿತ್, ಖಂಡಿತವಾಗ್ಲು. ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿರುವಂತದ್ದು ಯಾರ ಮೇಲೆ ಆರೋಪ ಬರ್ತಾ ಇದೆ ಅಂದ್ರೆ ಈಗ CM ಅವರು ಕೂಡ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಅವರನ್ನ ಕರೆದು ಅವರ ಮುಖಾಂತರವಾಗಿ ಆ ಒಂದು ಮೊಬೈಲ್ ಅನ್ನ ಪಡೆಯುವಂತ ಕೆಲಸವನ್ನ ಮಾಡಬೇಕಾಗುತ್ತೆ. ಯಾಕಂದ್ರೆ ಅವರೇ ಖುದ್ದು ತೆಗೆದಿರುವಂತಹ ಒಂದು ವಿಡಿಯೋ ಅಂತ ಈಗಾಗಲೇ ಆರೋಪಗಳು ಕೇಳಿ ಬರ್ತಾ ಇರೋದ್ರಿಂದ ಅವರನ್ನ ಈ ಪ್ರಕರಣದಲ್ಲಿ ಮೊದಲಿಗೆ ಸಂತ್ರಸ್ತ ಮಹಿಳೆಯರ ಹೇಳಿಕೆ, ಅದಾದ ನಂತರ ಅವರ ದೂರಿನ ಆಧಾರದ ಮೇಲೆ, ಯಾಕಂದ್ರೆ ಈಗ ಹೊಳೆ ನರಸೀಪುರ ಟೌನ್ ಪೊಲೀಸ್ ಠಾಣೆಯಲ್ಲಿ
FIR ದಾಖಲಾಗಿದೆ. ಅಲ್ಲಿ ಸಂತ್ರಸ್ತ ಮಹಿಳೆ ಯಾರಿದ್ದಾರೆ ಅವರಿಂದ ಒಂದು ಹೇಳಿಕೆಯನ್ನ ಪಡೆದುಕೊಳ್ತಾರೆ. ಅಲ್ಲಿ ಮತ್ತೆ ದೂರು ಪಡೆಯುವಂತ ಅವಶ್ಯಕತೆ ಇರೋದಿಲ್ಲ. ಆದ್ರೆ ಬೇರೆ ಬೇರೆ ಸಂತ್ರಸ್ತ ಮಹಿಳೆಯರು ಕೂಡ ಅದರಲ್ಲಿ ಇರೋದ್ರಿಂದ ಅವರಿಂದ ಹೇಳಿಕೆ ಪಡೆದ ಬಳಿಕ ಅವರಿಂದ ಒಂದು ದೂರನ್ನ ಕೂಡ ಪಡೆದುಕೊಳ್ಬೇಕಾಗುತ್ತೆ. ಹಾಗಾಗಿ ಎಲ್ಲಾ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿರುವಂತಹ FIR ಅನ್ನ ಇವರಿಗೆ ಈಗ ವರ್ಗಾವಣೆ ಮಾಡಲಾಗುತ್ತೆ. ವರ್ಗಾವಣೆ ಮಾಡಿದ ಬಳಿಕ ಹೇಳಿಕೆಯ ನಂತರ ಅವರ ಮೆಡಿಕಲ್ ಚೆಕಪ್ ಅನ್ನು ಮಾಡಿಸಬೇಕಾಗುತ್ತೆ. ಮೆಡಿಕಲ್ ಚೆಕಪ್ ನ ನಂತರ ನ್ಯಾಯಾಧೀಶರ ಮುಂದೆ ಒಂದು ಹೇಳಿಕೆಯನ್ನ ಕೂಡ ಪಡಿಬೇಕಾಗುತ್ತೆ. ಅದಕ್ಕೂ ಮುನ್ನ ಈ ಒಂದು ಮೂಲ ಡಿವೈಸ್ ಅನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ SIT ಅಧಿಕಾರಿಗಳು ಕೂಡ ಮಾಡಬೇಕಾಗುತ್ತೆ. ಯಾಕಂದ್ರೆ ಈ ಪ್ರಕರಣದಲ್ಲಿ ಮುಂದಿನ ಹಂತದಲ್ಲಿ ನ್ಯಾಯಾಲಯದಲ್ಲಿ ಇವರು ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರು ಸಂತ್ರಸ್ತೆಯರು ಒಂದು ಹೇಳಿಕೆಯನ್ನ ಕೊಡ್ತಾರೆ ಅವರ ಹೇಳಿಕೆಯನ್ನ ಸಾಬೀತುಪಡಿಸಬೇಕು ಅಂದ್ರೆ ಎವಿಡೆನ್ಸ್ಗಳು ಬೇಕಾಗ್ತವೆ, ಅಂದ್ರೆ ಸಾಕ್ಷಿಗಳು ಬೇಕಾಗ್ತವೆ. ಆ ಸಾಕ್ಷಿಯನ್ನ ಸಾಬೀತುಪಡಿಸಬೇಕು ಅಥವಾ ಸಾಕ್ಷಿಯನ್ನ ಕಲೆಕ್ಟ್ ಮಾಡಬೇಕು ಅಂದ್ರೆ ಮೂಲ ಡಿವೈಸ್ ಬೇಕಾಗುತ್ತೆ. ಮೂಲ ಡಿವೈಸ್ ಪತ್ತೆ ಹಚ್ಚಬೇಕು ಅಂದ್ರೆ ತಿರ್ಗಾ ಪ್ರಜ್ವಲ್ ರೇವಣ್ಣ ಅವರ ಬಳಿಯೇ ಹೋಗಬೇಕಾಗುತ್ತೆ. ಯಾಕಂದ್ರೆ ಆರೋಪ ಇರೋದು ಅವರ ಮೇಲೆ. ಹಾಗಾಗಿ ಆರೋಪಿ ಸ್ಥಾನದಲ್ಲಿರುವಂತಹ ಪ್ರಜ್ವಲ್ ರೇವಣ್ಣ ಅವರನ್ನ ಕರೆಸಿ ಅವರ ವಿಚಾರಣೆಯನ್ನ ಕೂಡ ಮಾಡುವಂತದ್ದು ಇಲ್ಲಿ ಪ್ರಮುಖವಾಗಿರುವಂತಹ ವಿಚಾರ. ಹಾಗಾಗಿ ಅವರ ಮುಖಾಂತರವಾಗಿ ಮದರ್ ಡಿವೈಸ್ ಅಥವಾ ಮೂಲ ಡಿವೈಸ್ ಏನಿದೆ ಆ ಮೂಲ ಡಿವೈಸ್ ಅನ್ನ ಪಡೆದುಕೊಂಡು ಅದನ್ನ FSL ಗೆ ಕಳಿಸುವಂತ ಕೆಲಸವನ್ನ ಮಾಡಬೇಕಾಗುತ್ತೆ. FSL ನಲ್ಲಿ ಆಗಿರಬಹುದು ಅಥವಾ ಎನ್ಕ್ವೈರಿ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಅವರೇ ವಿಡಿಯೋ ಮಾಡಿದ್ದು ಅಂದ್ರೆ ಅಲ್ಲಿ ಸಾಕಷ್ಟು ಸಂಕಷ್ಟ ಎದುರಾಗುತ್ತೆ. ಯಾಕಂದ್ರೆ ಬೇರೆ ಮಹಿಳೆಯರು ಗೊತ್ತಿಲ್ಲ, ಆ ಸಾಕಷ್ಟು ವಿಡಿಯೋಗಳಲ್ಲಿ ಮನೆ ಕೆಲಸದಾಕೆ ಏನಾದ್ರೂ ಇಲ್ಲಿ ಸಂತ್ರಸ್ತೆ ಏನಾದ್ರೂ ಕಂಪ್ಲೇಂಟ್ ಕೊಟ್ರೆ ಆಗ ನಿಜಕ್ಕೂ ಕೂಡ ಆರೋಪಿ ಸ್ಥಾನದಲ್ಲಿರುವಂತವರಿಗೆ ಒಂದು ರೀತಿಯಲ್ಲಿ ನಿಜಕ್ಕೂ ಕೂಡ ಮುಜುಗರ ಜೊತೆಗೆ ಅವರಿಗೆ ಸಂಕಷ್ಟ ಎದುರಾಗುತ್ತೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ರಕ್ಷಿತ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.